ಪವಿತ್ರವಾದ ಒಂದು ಸ್ಥಾನಕ್ಕೆ ಬಂದಿದೆ ತ್ರಿವೇಣಿ ಸಂಗಮಕ್ಕ. ಜೈ ಆರ್ಸಿಬಿ, ಈ ಸಲ ಕಪ್ ನಮ್ದೇ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಪ್ರಯಾಗರಾಜದ ತ್ರಿವೇಣಿ ಸಂಗಮ ಹತ್ರ ಇದೀವಿ. ಪವಿತ್ರವಾದ ಸ್ಥಾನವನ್ನು ಮಾಡ್ಕೊಳಕ ಹೊಂಟಿವಿ. ಬರ್ರಿ, ನಾನು ನಿಮಗೆಲ್ಲ ತೋರಿಸ್ತೇನಂತ. ಕುಟುಂಬ ಸಮೇತ ಎಲ್ಲ ಮಂದಿ ಬಂದಾರ್ರಿ. ಇವತ್ತು ತಾರೀಕು 2 ಫೆಬ್ರವರಿ 2ನೇ ತಾರೀಕು. ಸದ್ಯದ ಪರಿಸ್ಥಿತಿ ಎಷ್ಟು ಗದ್ದಲೈತೆ ನೋಡ್ರಿ. ಆರಾಮಾಗಿ ಬರ್ಬೋದು, ಏನು ಗದ್ದಿಲ್ಲ. ಸಣ್ಣ ಸಣ್ಣ ಹುಡುಗರು, ವಯಸ್ಸಾದವರು ಎಲ್ಲರೂ ಬಂದಾರ. ಅವ್ರು ಇವ್ರು ಅಂತ ಯಾರೂ ಇಲ್ಲ, ಎಲ್ಲರೂ ಬಂದಾರ. ಇಲ್ಲಿ ಒಂದು ಬೋಟ್ ಮುಗಿಸ್ಕೊಂಡು ಒಬ್ಬರಿಗೆ 400 ರೂಪಾಯಿ ಅಂತ್ರಿ. ಅದನ್ನ ಬೋಟ್ದಾಗ ಹತ್ತಿ ಆಚೆ ಕಡೆ ಹೋಗೋ ಪ್ಲಾನ್ ಮಾಡಾಕ್ತಿವಿ. ಯಾಕಂದ್ರೆ ತ್ರಿವೇಣಿ ಸಂಗಮ ಅಲ್ಲಿ ಐತಂತ. ಅಲ್ಲಿ ಒಬ್ಬರಿಗೆ 500 ರೂಪಾಯಿ ಮುಗಿಸಿವ್ರಿ. ಈಗ ಇಲ್ಲಿಂದ ಅಲ್ಲಿ ತ್ರಿವೇಣಿ ಸಂಗಮ ಕರ್ಕೊಂಡು ಹೋಗ್ತಾನ ಅಂತ ಹೇಳ್ತಾರ ಅವರು. ಅಲ್ಲಿ ನಾವು ಜಳಕ ಮಾಡೋ ಮಟ್ಟ ಇರ್ತಾರ, ಆಮೇಲೆ ಮತ್ತೆ ಇಲ್ಲಿ ತಂದು ನಮ್ಗೆ ಬಿಡ್ತಾರ. ಸೊಗಸ್ರೆ ಗೌಡ್ರ, ಅಲ್ಲ ಮೊಬೈಲ್ ವಾಟರ್ ಪ್ರೂಫ್ ಹಾಕೊಂಡ್ರಿ ಹಾಕೊಂಡ್ರೆ ಹೇಳ್ರಿ ಪಟ್ನ. ಏನಿಲ್ಲ, ಇದು ಹಾಕೊಳತೀನಿ. ಲೈಫ್ ಜಾಕೆಟ್ ಕೊಟ್ರ ಗಡಿ ಬಿಡಿ ಮಾಯ ಬೇಡ ಗಂಗವ್ವ, ನಿನ್ನ ಗಡಿಗೆ ಹೊಡೆದಿತ್ತು ಸಂಗವ್ವ. ಇದು 250 ಕಿಲೋ ಮನುಷ್ಯನ ತಿಳ್ಸುವಂತ ಶಕ್ತಿ ಉಳ್ಳಂತದ್ದು ಇದು ಜಾಕೆಟ್ ಐತಿ. ಶಕ್ತಿ ಇದ್ದಿಲ್ಲ ನಮ್ಗೆ ಈಸ್ ಬರ್ತೈತಿ, ಆದ್ರೂ ಹಾಕೊಳತೀವಿ. ರೋಡ್ಸ್ ಫಾಲೋ ಮಾಡ್ಬೇಕಂತ. ಈಗ ಒಬ್ಬರಿಗೆ 500 ರೂಪಾಯಿ ಮುಗಿಸಿವಿ ಇಲ್ಲಿ ಧಾರಣಿ. ಈಗ ಇಲ್ಲಿಂದ ಎಲ್ಲಿ ಹೊಂಟಿನು? ತ್ರಿವೇಣಿ ಸಂಗಮ. ಎಲ್ಲಿ ಹೊಂಟಿರಿ? ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮ ಕೊಂಟೇವೆ. ಹೆಂಗನ್ಸತ್ರಿ ಅಣ್ಣ? ಖುಷಿ ಅನ್ಸ್ಲತ್ತಾರೆ. 500 ರೂಪಾಯಿ ಉಂಟಲ್ರಿ, ಖುಷಿ ಅನ್ಸ್ಲತ್ತ. 1000 ರೂಪಾಯಿ ಹೇಳ್ತಾರ. ಹಂಗ ಹಿಂಗ ಮಾಡಿ ಒಂದ್ 500 ರೂಪಾಯಿಗೆ ನಾವು ರೇಟ್ ಮುಗಿಸ್ಬೋದು. ಇಲ್ಲಿ ತಲೆ ಒಂದೊಂದು ರೇಟ್ ಹೇಳ್ತಾರೆ ಅವರು. ಅದಕ್ಕೆ ನಮಗೊಂದು 1000 ರೂಪಾಯಿ ಅಂದ್ರೆ ಒಬ್ಬರಿಗೆ 500 ರೂಪಾಯಿಗೆ ನಾವು ಬಗೆಹರಿಸಿವ್ರಿ. अरे भाई बैठ जाओ पहले। पहला सवाल खराब होगा। हाँ हेलो नंदा ये चलना। हर हर महादेव, हर हर महादेव, हर हर महादेव। जय श्री राम, जय श्री राम. ನೋಡ್ರಿ, ಎಲ್ಲರೂ ಹಡಗಲಿಂದ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೊಂಟ್ರ. ಗಂಗೋತ್ರಿ, ಯಮುನೋತ್ರಿ, ಸರಸ್ವತಿ ನದಿಗಳ ಒಂದು ಸಂಗಮ. ಪುಣ್ಯ ಸ್ಥಾನಕ್ಕೆ ಕೋಟ್ಯಾಂತರ ಭಕ್ತರು ಬಂದಾರ. ದೇಶ ವಿದೇಶದಿಂದಲೂ ಸಾಕಷ್ಟು ಭಕ್ತರು ಬಂದಾರ. ನಾವು ಬಂದೀವಿ. ಈಗ ಆ ಕಡೆ ನಾವು ಹೋಗ್ಬೇಕ್ರಿ. ಅಲ್ಲಿ ಹೋಗಿ ನಾವು ಸ್ನಾನ ಮಾಡ್ತೀವಿ, ಜಳಕ ಮಾಡ್ತೀವಿ. ये जमुना मैया का जल है। ये मथुरा, वृंदावन, आगरा, दिल्ली होते हुए जमुना मैया आती है। ठीक है, उधर से गंगा मैया आई है। वो हरिद्वार, ऋषिकेश, कानपुर, उत्तराखंड से गंगा मैया आई है। इनका पानी देखिए ग्रीन है, उनका पानी मिट्टी टाइप मटमैला। और जो किला देख रहे हो ना सामने, कोठी, अकबर किला। सरस्वती मैया निकली, वो गुप्त है। वो नहीं दिखती, वो गुप्त है। उनको शराब दिया गया था, वो गुप्त है। ठीक है, अभी हम चलेंगे अपन लोग त्रिवेणी संगम, गंगा, जमुना, सरस्वती तीनों धारा में। ठीक, उधर पानी अलग अलग। हाँ, गंगा, जमुना, सरस्वती 3 माता। पर सरस्वती में नहीं दिखेंगी। गंगा, जमुना मैया 2 दिखेंगी। वहाँ 2 जल आपको दिखेगा, एक ग्रीन टाइप, एक मिट्टी टाइप। 2 जल उधर दिखेगा। ठीक है, वो देखिए इससे बड़े बड़े नाव लगे हैं। इससे बड़ा वहाँ नाव लगा है बाजू। जिससे आप जाएंगे देखो। ಏ ಅಣ್ಣ 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 ಮಾಡಬೇಡ್ರಿ. पागल बाल गिले नहीं, कैसे बाल गिलेंगे?
हर हर महादेव ಯಾರ್ಯಾರು ಈ ವ್ಲಾಗ್ ನೋಡತ್ತೀರಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ಯಾರ್ಯಾರು ಬಂದಿಲ್ಲ ನಿಮ್ಮ ಪರವಾಗಿ ನಾ ಬಂದಿನ ಅಂತ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದ್ಸತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೆನ್ಸುತ್ತೆ. ಇನ್ನೊಂದ್ಸತಿ ನಾ ಮುಳುಗಿ ಹೇಳ್ತೀನಿ. ಹರ ಹರ ಮಹಾದೇವ್. ಜೈ RCB. ಈ ಸಲ ನಮ್ದು RCB ಕಪ್ ಹೊಡಿಬೇಕು. ಎಲ್ಲ RCB ಅಭಿಮಾನಿ ಪರವಾಗಿ ನಾ ಬಂದಿನಿ. ಪವಿತ್ರವಾದ ಒಂದು ಸ್ಥಾನಕ್ಕೆ ಬಂದಿನಿ ತ್ರಿವೇಣಿ ಸಂಗಮಕ್ಕ. ಜೈ RCB. ಈ ಸಲ ಕಪ್ ನಮ್ದೇ. ಹರ ಹರ ಮಹಾದೇವ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಒಟ್ಟು ಈ ಸಲ ಕಪ್ ನಮ್ದ. ಏನ್ ಯಾಕಲ್ಲ ಅವನೊಂದು ಒಯ್ದು ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ನಮ್ಮ ಅಪ್ಪಟ RCB ಅಭಿಮಾನಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತ ತ್ರಿವೇಣಿ ಸಂಗಮ ಬಂದೀವಿ ಪವಿತ್ರವಾದ ಸ್ಥಾನಕ್ಕ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ RCB. ಈಗ ಜಸ್ಟ್ ಎಲ್ಲಾರ್ದು ಜಳಕ ಆತ್ರಿ. ಎಲ್ಲರೂ ಪವಿತ್ರವಾದ ಒಂದು ಸ್ಥಾನವನ್ನು ಮಾಡ್ಕೊಂಡು ಈಗ ಮತ್ತ ಅಡ್ಡಾಡಕ್ ಹೊಂಟಿವಿ. ಎಲ್ಲಾರು ಜಳಕ ಆತು. ಹೆಂಗ ಅನಸ್ರಿ ಸೊಕರ? ಬೆಸ್ಟ್ ಅನಿಸ್ತೀರಿ. ಬೆಸ್ಟ್ ಅನಸಲ್ರಿ. ಮತ್ತೆ ಮ್ಯಾಗ ಪೌಡ್ರ್ ಕ್ರೀಮ್ ಹಚ್ಕೊಂಡು ಫೇಲ್ ಆಯ್ತು ನೋಡ್ರಿ ಮೈಯೆಲ್ಲ. ಕಿರಣ್ ಸರ್ ಕೊಟ್ರೆ ವಿಭೂತಿ ಹಚ್ಕೊಂಡ್ರಿ ನೀವು. ಏನ್ ಮಾತಾಡ್ತಾರೆ ಸಂಗಮದಾಗ ಜಳಕ ಮಾಡಿ ಹಣೆಗೆ ಗಂಧವನ್ನು ಹಚ್ಕೊಂಡು ಈಗ ಮತ್ತೊಂದು ಕಡೆ ಹೊಂಟೇವ್ರಿ ಲೊಕೇಶನ್ಗೆ. ಸುಮ್ಮ ಅಡ್ಡಾಡತ್ತೀವಿ. ಮತ್ತೇನ್ರಿ ಒಂದು ವಿಶೇಷ ಇಲ್ಲಿ ಜಾಗಗಳು ಸಿಕ್ಕರೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಂತೇಳಿ ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಪವಿತ್ರವಾದ ಸ್ಥಾನವನ್ನು ಮಾಡಿಕೊಂಡು ಹೊಂಟಾರ್ರಿ. ಇವತ್ತು ಎರಡನೇ ತಾರೀಕು ಫೆಬ್ರವರಿ. ಗದ್ಲೇನು ಅಂತ ಪರಿ ಹೇಳ್ಕೊಳ್ಳೋವಂಥದ್ದು ಏನಿಲ್ಲ. ನಮಗೇನು ಅಡಚಣೆ ಏನಾಗಲಿಲ್ಲ ನೋಡ್ರಿ. ಕಾರ್ ತೊಗೊಂಡ್ಬಂದವರು ಇಲ್ಲಿ ಹಚ್ಚಾರ ಕಾರ. ಇಲ್ಲಿಂದ ಬರೀ ಕಾಲ್ನಡಿಗೆಯಲ್ಲಿ ಇಲ್ಲೇ ಸಂಗಮ ಐತಿ. ಆರಾಮ್ ಜಳಕ ಮಾಡ್ಬೋದು. ಕೆಲವರು ಬಸ್ಸಿಗೆ ಬಂದಾರ, ಕೆಲವರು ಟ್ರೈನಿಗೆ, ನಡ್ಕೊಂಡು ಆಟೋಕ್ಕೆ ಬಂದಿರ್ತಾರೆ. ಈಗ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ ಹೊಂಟೇವ್ರಿ ನಾವು. ಇಲ್ಲಿ ಆಟೋಗಳು ಸಿಗ್ತಾವೆ ನಿಮಗೆ. ಈ ಥರ ಟೂ ವೀಲರ್ ಮ್ಯಾಗೂ ಹೋಗಿ ನಿಮಗೆ ಬಿಡ್ತಾರ. ಅವರು ಒಬ್ಬರಿಗೆ 200, 300 ಅಂತ ಹೇಳ್ತಾರೆ. ಹಿಂಗೆ 100, 150 ರೂಪಾಯಿ ನಾವು ಹಿಂಗೆ ಅವ್ರು ಕೂಡ ವ್ಯವಹಾರ ಮಾಡಿ ನಾವು ಹೋಗ್ಬೋದು. ಬಾರ್ಗೇನಿಂಗ್ ಮಾಡೋದ್ರಿ ನಡೀತೈತಿ.